ಗೋಮಾತೆಯನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸಲು ಆಗ್ರಹ. ಕೇಂದ್ರ ಸರ್ಕಾರಕ್ಕೆ ಶ್ರೀರಾಮ್ ಸೇನೆ ಮನವಿ. ನಮಸ್ಕಾರ, ವರ್ಷಾ ನ್ಯೂಸ್ 24/7ಗೆ ಸ್ವಾಗತ. ನಾನು ರಿಚಾ ವಿಬಿ. ಗೋಮಾತೆಯನ್ನು ದೇಶದ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸಬೇಕು ಎಂದು ಆಗ್ರಹಿಸಿ ಶ್ರೀರಾಮ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಗೋಮಾತೆ ಭಾರತೀಯ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಧಾರ್ಮಿಕ ನಂಬಿಕೆಗಳಿಗೆ ವಿಶೇಷ ಸ್ಥಾನ ಹೊಂದಿದ್ದು, ಅದಕ್ಕೆ ರಾಷ್ಟ್ರೀಯ ಪ್ರಾಣಿ ಸ್ಥಾನಮಾನ ನೀಡುವ ಮೂಲಕ ದೇಶದ ಸಾಂಸ್ಕೃತಿಕ ಪರಂಪರೆಗೆ ಮತ್ತಷ್ಟು ಗೌರವ ಸಿಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಗೋ ಹತ್ಯೆ ತಡೆಗೆ ದೇಶಾದ್ಯಂತ ಕಠಿಣ ಕಾನೂನು ಜಾಗರಿಸಿಕೊಳ್ಳುವ ಜೊತೆಗೆ ಗೋ ಸಂರಕ್ಷಣೆಗೆ ಕೇಂದ್ರ ಸರ್ಕಾರ ವಿಶೇಷ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಈ ಕುರಿತಂತೆ ಕೇಂದ್ರ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಂಡು ದೇಶದ ಜನರ ಭಾವನೆಗಳಿಗೆ ಸ್ಪಂದಿಸಬೇಕು ಎಂದು ಪ್ರಮೋದ್ ಮುತಾಲಿಕ್ ತಿಳಿಸಿದ್ದಾರೆ. ಆಕಳ ಗೋಮಾತೆಯ ರಕ್ತವನ್ನ ನಿಲ್ಲಿಸಕ್ಕಾಗ್ತಾ ಇಲ್ಲ. ಈ ನಿರ್ಲಜ್ಜ ರಾಜಕಾರಣಿಗಳಿಗೆ ಹಾಲು ಕುಡಿಯಕ್ ಬೇಕು, ಬೆಣ್ಣೆ ಬೇಕು, ಮೊಸರು ಬೇಕು, ಸಗಣಿನೂ ಬೇಕು. ಆದರೆ ಅದರ ಗೋಮಾಂಸ ಹತ್ಯೆ ಆಗ್ತಾ ಇರೋದು ನಿಲ್ಲಿಸೋದು ಬೇಡವಾ? ಕೇಂದ್ರ ಸರ್ಕಾರ ಅಂತೂ ನೀವು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದೀರಿ. ಮೋದಿಯವರೇ, ನೀವೊಬ್ಬರೇ ನಮಗಿರೋದು. ಹಿಂದೂ ಸಮಾಜಕ್ಕೆ, ಗೋಮಾತೆಗೆ, ಭಾರತ ಮಾತೆಗೆ, ಹಿಂದೂಗಳಿಗೆ ನೀವು ಆಧಾರಿದ್ದೀರಿ. 12 ವರ್ಷ ಆಯ್ತು ನೀವು ಕೂತ್ಕೊಂಡು ಗೋಮಾತೆ ನೆನಪಾಗ್ತಾ ಇಲ್ವಾ ನಿಮಗೆ? ಇದು ನಮ್ಮ ಕೂಗು, ನಮ್ಮ ಆರ್ತನಾದ. ಆ ಗೋಮಾತೆಯ ಮೂಕ ಪ್ರಾಣಿಯ ವೇದನೆಯನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಈ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿದ್ರೆ ಇಡೀ ದೇಶದ ಎಲ್ಲಾ ಜಿಲ್ಲಾಧಿಕಾರಿಗಳ ಮೂಲಕ ನಿಮಗೆ ಮನವಿಯನ್ನ ನಾವು ಸಲ್ಲಿಸ್ತಾ ಇದ್ದೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀವಿ. ಸರ್, ಈಗ ಜಂತರ್ ಮಂತರಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಅದೇ ರೀತಿ ಏನಾಗಿದೆ ಸರ್, ಧಾರವಾಡದಲ್ಲೂ ಕೂಡ ಅನೇಕ ದಿನಗಳಿಂದ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ. ಅಲ್ಲ, ಈಗ ಸರ್ಕಾರದ ಬಗ್ಗೆ ಗಮನ ತಗೋಬೇಕು. ವಿಷಯ ನಾನು ಮಾತಾಡ್ತೀನಿ.